Hello students. In this class I will start the unit 4 of your subject data structures using C. The fourth unit is based on the data structures, stacks and queues. Stacks and queues are practically it is very simple one, and we have to create stacks and queues data structures from existing data types available in the our selected language. In this case it is C programming language. So ಈಗಿನ ಅಡ್ವಾನ್ಸ್ಡ್ ಲ್ಯಾಂಗ್ವೇಜ್ಗಳಲ್ಲಿ ಈ ಅಡ್ವಾನ್ಸ್ ಡಾಟಾ ಸ್ಟ್ರಕ್ಚರ್ಸ್ಗಳಿಗೆ ಬೇಕಾಗುವಂಥ ಆಲ್ಮೋಸ್ಟ್ ಆಲ್ ಫೀಚರ್ಸ್ಗಳು ಇದ್ದೇ ಇರುತ್ತೆ. ಬಟ್ ಇನ್ ಸಿ ಲ್ಯಾಂಗ್ವೇಜ್ ವಿ ಹ್ಯಾವ್ ಟು ಕ್ರಿಯೇಟ್. ಸೊ ಹಾಗಾಗಿ ಇದಕ್ಕೆ ಅಬ್ಸ್ಟ್ರಾಕ್ಟ್ ಅಂದರೆ ನಾವಿಲ್ಲಿ ಒಂದು ಡಾಟಾ ಟೈಪ್ ಅಂದರೆ ಡಾಟಾ ಸ್ಟ್ರಕ್ಚರ್ ಹೇಗಿರಬೇಕು ಅಂತೇಳಿ ನಾವು ಮೊದಲೇ ಡಿಫೈನ್ ಮಾಡ್ಕೊಳ್ತೇವೆ. ಅದ್ರ ಮೇಲೆ ಏನೇನು ಆಪ್ರೇಷನ್ಸ್ಗಳಾಗಬೇಕು ಅನ್ನೋದು ನಾವು ಮೊದಲೇ ಡಿಸೈಡ್ ಮಾಡಿರ್ತೇವೆ. ಅಂಥದ್ರ ಲಿಮಿಟೇಷನ್ಸ್ ಏನು ಅದನ್ನ ಮೊದಲೇ ಸ್ಪೆಸಿಫೈ ಮಾಡಿರ್ತೇವೆ. ಸೊ ಇಲ್ಲಿ ಮೊದಲು ನಾವು ಡಿಸೈಡ್ ಮಾಡಿಕೊಂಡು ಆನಂತರ ನಾವು ಅರೇ ಯೂಸ್ ಮಾಡಿಯೋ ಪಾಯಿಂಟರ್ ಯೂಸ್ ಮಾಡಿಯೋ ಅಥವಾ ನಾರ್ಮಲ್ ಅಥವಾ ಸಿಂಪಲ್ ಪ್ರಿಮಿಟಿವ್ ಡೇಟಾ ಟೈಪ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆ ಥರ ಬಿಹೇವಿಯರ್ ಬರೋ ರೀತಿ ನಾವು ಡಾಟಾ ಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೇವೆ. ಈ ಪೈಥಾನಲ್ಲಿ, ಜಾವಾದಲ್ಲಿ ಮತ್ತು ಈಗಿನ ರೀಸೆಂಟ್ ಅಡ್ವಾನ್ಸ್ಡ್ ವರ್ಷನ್ಸ್ಗಳಲ್ಲಿ ಅಡ್ವಾನ್ಸ್ಡ್ ವರ್ಷನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನು ಹೊಸ ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಗೆ ಬರ್ತಿದೆ ಅದರಲ್ಲೆಲ್ಲ ಈ ಡಾಟಾ ಸ್ಟ್ರಕ್ಚರ್ಸ್ಗಳಿಗೆ ಬೇಕಾಗುವಂಥ ಸಪೋರ್ಟ್ಗಳು ತುಂಬ ಇದೆ. ಬಟ್ ಇಫ್ ಐ ವಾಂಟ್ ಟು ಕ್ರಿಯೇಟ್ ಅವರ್ ಓನ್, ಸೊ ನಮ್ಮದೇ ರೀತಿಯಲ್ಲಿ ಬೇಕು ಅಂತಂದರೆ ದೆನ್ we should select a language like C language. So now I will go to the topic wise. Stacks and queues, the number of hours allotted here is 10 hours and the marks weightage for 100 marks here is 19.23. Textbooks as again same. For stacks and queues you have to refer the second textbooks, that is data structures using C. Author is Paul Guruswamy. For more information you can refer these additional references or you can refer the YouTube ನಲ್ಲಿ ತುಂಬ ಚೆನ್ನಾಗಿರುವಂಥ ವಿತ್ ಅನಿಮೇಷನ್ಸ್ ಹೇಳ್ಕೊಡುವಂಥ ಅನೇಕ ಟ್ಯುಟೋರಿಯಲ್ ವಿಡಿಯೋಗಳಿವೆ. ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ, ನಿಮಗೆ ತುಂಬ ಸಿಂಪಲ್ ಆಗಿರುವಂಥದ್ದು ಸಿಗುತ್ತೆ, ಅದನ್ನು ಸಹಿತ ನೀವು ರೆಫರ್ ಮಾಡ್ಬೋದು. ಸೊ ದ ಟಾಪಿಕ್ ಕವರ್ಡ್ ಇನ್ ದ ಯೂನಿಟ್ 4 here is stack, introductions to stacks operations and implementation. Queues ಅಲ್ಲಿ its introduction and basic concept, queues related operations, how to implement using structures, pointers, arrays etc. for the queue, and some introduction to circular queue, priority queue and double-ended queues. So these will be covered in the next coming slides. So now we'll go for stack. Stack is nothing but a ordered collection of items. It's nothing but an ordered collection of items into which new items may be inserted and from which it may be deleted. That is inserted and deleted only at one end. That is called as top of stack. For example, here is in this image, observe that stack of books, stack of plates, likewise stack of DVD and CDs and coins etc. Carefully observe that when we are arranging the items like this, we are inserting the books, plates, DVDs etc. in an order. ಅಂದರೆ ನಾನಿಲ್ಲಿ ಒಂದು ಪರ್ಟಿಕ್ಯುಲರ್ DVD ನಾನು ಇಡಬೇಕು ಅಂತಂದರೆ ನಾನು ಇದ್ರ ಮೇಲೆ ತಂದಿಡ್ತೇನೆ. ಸೊ ಇನ್ಸರ್ಟಿಂಗ್ ಈಸ್ ಅಟ್ ಒನ್ ಎಂಡ್. ನಾನು ಬಾಟಮಲ್ಲಿ ಇಡ್ಲಿಕ್ಕಾಗಲ್ಲ ಅಂತಂದರೆ ಮಾಡಲಿಕ್ಕಾಗಲ್ಲ ಅಂತಲ್ಲ, ಬಟ್ ಹಿಯರ್ ವಿ ಆರ್ ಡಿಸೈಡೆಡ್ ದ್ಯಾಟ್ ಇನ್ಸರ್ಟಿಂಗ್ ಓನ್ಲಿ ಅಟ್ ಒನ್ ಎಂಡ್. ವಿ ಆರ್ ಡಿಸೈಡಿಂಗ್ ಇನ್ಸರ್ಷನ್ ಓನ್ಲಿ ಅಟ್ ಒನ್ ಎಂಡ್. ದೆನ್ ರಿಮೂವಿಂಗ್. ಸೊ ಇಲ್ಲಿ ಇಟ್ಟಿರುವಂಥ ಪ್ಲೇಟನ್ನು ನಾನು ತೆಗಿಬೇಕು ಅಥವಾ ಬುಕ್ಕನ್ನು ತೆಗಿಬೇಕು ಅಂತಂದರೆ ಮೇಲ್ಗಡೆಯಿಂದನೇ ತೆಗಿತೇನೆ.
So whichever is placed last will be removed first, or whichever the item is inserted first, ಅದು ತುಂಬ ಕೆಳಗಿರುತ್ತೆ, that will be removed last. ಸೊ ಅದಕ್ಕೋಸ್ಕರ ಇಲ್ಲಿ the last added item will be removed first. Hence the stack is also called as a data structure which provides last in first out. ಅಂದರೆ ಯಾವ ಐಟಮ್ ನಾನು ಲಾಸ್ಟಲ್ಲಿ ಇಟ್ಟಿರ್ತೀನೋ ಅದು ಟಾಪಲ್ಲಿ ಇರ್ತದೆ, ದಟ್ ವಿಲ್ ಬಿ ಟೇಕನ್ ಔಟ್ ಫಸ್ಟ್. ಆರ್ ಫಸ್ಟ್ ಇನ್ ಲಾಸ್ಟ್ ಔಟ್ ಅಂದರೆ ಯಾವುದು ನಾನು ಎಲಿಮೆಂಟನ್ನು ಮುಂಚೆ ಇಟ್ಟಿರ್ತೀನೋ ಆ ಎಲಿಮೆಂಟ್ ಗೋಸ್ ಟು ದ ಬಾಟಮ್, ಅದು ಬಾಟಮಲ್ಲಿ ಇರುತ್ತೆ, ಅದನ್ನು ಇಮಿಡಿಯೇಟ್ ತೆಗಿಲಿಕ್ಕೆ ಬರಲ್ಲ. ಯಾಕಂತಂದರೆ ನಾನು ಕೊಟ್ಟಿರುವಂಥ ರಿಸ್ಟ್ರಿಕ್ಷನ್ಸ್ ಪ್ರಕಾರ ವಿಚ್ ಎವರ್ ದ ಎಲಿಮೆಂಟ್ ಈಸ್ ಎಕ್ಸಿಸ್ಟ್ ದ ಟಾಪ್ ಮಸ್ಟ್ ಬಿ ರಿಮೂವ್ಡ್ ಫಸ್ಟ್. ಸೊ ಹಾಗಾಗಿ ಫಸ್ಟ್ ಐಟಮ್ ದಟ್ ಹ್ಯಾಸ್ ಬೀನ್ ಇನ್ಸರ್ಟೆಡ್ ಟು ದ ಸ್ಟ್ಯಾಕ್ ಈಸ್ ಅಟ್ ದ ಬಾಟಮ್. ಸೊ ದಿಸ್ ಈಸ್ ಜಸ್ಟ್ ಎ ಕಂಪ್ಯಾರಿಸನ್. ಕಂಪ್ಯೂಟರ್ನಲ್ಲಿ ಸ್ಟ್ಯಾಕ್ ಅಂತಷ್ಟು ನಾನಿಲ್ಲಿ ಇಮೇಜಲ್ಲಿ ತೋರಿಸಿದ ರೀತಿಯಲ್ಲಿ ಅಲ್ಲಿ ಕಂಪ್ಯೂಟರ್ನಲ್ಲಿ ಇರಲ್ಲ. ಇಟ್ ಈಸ್ ಅಗೇನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಜಸ್ಟ್ ಲೈಕ್ ಲಿಂಕ್ಡ್ ಲಿಸ್ಟ್. ಅಲ್ಲಿ ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡ್ತೇನೆ ಅಥವಾ ಅರೇಯನ್ನೇ ನಾನು ಒಂದು ಸ್ಟ್ಯಾಕ್ ಆಗಿ ತೆಗೆದುಕೊಳ್ತೇನೆ. ದೇರ್ ಐ ಆಮ್ ಸ್ಪೆಸಿಫೈಯಿಂಗ್ ವೇರ್ ಟು ಐಡೆಂಟಿಫೈ ದ ರೀಸೆಂಟ್ಲಿ ಇನ್ಸರ್ಟೆಡ್ ಐಟಮ್. ಸೊ ಅದಕ್ಕೆ ನಾನಿಲ್ಲಿ ಟಾಪ್ ಎಲಿಮೆಂಟ್ ಅಂತ ಹೇಳ್ತೇನೆ. ಸೊ ಸ್ಟ್ಯಾಕ್ ಆಪರೇಷನ್ಸ್ basically there are only two major, that means only two operations are supported. One more is there, that is to display the top element. So major two operation here is push operation and pop operation. The process of adding a new element, also inserting to the top of the stack, is called push operation. ಪ್ರತಿ ಸಲ ನಾನು ಒಂದು ಐಟಮನ್ನು ಇನ್ಸರ್ಟ್ ಮಾಡ್ತೇನೆ. ಸೊ ವೆನ್ ಐ ಇನ್ಸರ್ಟೆಡ್ ಎ ನ್ಯೂ ಎಲಿಮೆಂಟ್, ದ್ಯಾಟ್ ನ್ಯೂ ಎಲಿಮೆಂಟ್ ವಿಲ್ ಬಿಕಮ್ ದ ಟಾಪ್ ಆಫ್ ದ ಎಲಿಮೆಂಟ್. ಅಂದರೆ ಯಾವುದೇ ನಾನು ಈಗ ಇನ್ಸರ್ಟ್ ಮಾಡ್ತೇನೋ ಅದೇ ಟಾಪ್ ಎಲಿಮೆಂಟ್ ಆಗಿರ್ತದೆ, ದ ಟಾಪೆಸ್ಟ್ ಎಲಿಮೆಂಟ್. ಸೊ ಟಾಪ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಸೊ ಇಫ್ ಐ ಆಮ್ ಕೀಪಿಂಗ್ ಟ್ರ್ಯಾಕ್ ಆಫ್ ದ ಎಲಿಮೆಂಟ್ ಬೈ ಆನ್ ಇಂಡೆಕ್ಸ್, ನಾನು ಇಂಡೆಕ್ಸ್ ವ್ಯಾಲ್ಯೂವನ್ನು ತೆಗೆದುಕೊಂಡು ನಾನು ಅದನ್ನು ಟ್ರ್ಯಾಕ್ ಮಾಡ್ತೇನೆ ಅಂತಂತಂದರೆ ಆವಾಗ ಇಂಡೆಕ್ಸ್ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಇನ್ಸರ್ಟಿಂಗ್ ಎಲಿಮೆಂಟ್ ಈಸ್ ನಾಟ್ ಇನ್ಫಿನೈಟ್ ಟೈಪ್ ಆಫ್ ವರ್ಕ್, ದೆರ್ ಇಸ್ ಎ ಲಿಮಿಟ್. ಅದು ಎಲ್ಲಿವರೆಗೆ ಇರುತ್ತೆ ಅಂತೇಳಿ. ಇಫ್ ದ ಮೆಮೊರಿ ಈಸ್ ಅಲೋಕೇಟೆಡ್ ಆ್ಯಂಡ್ ಇಫ್ ದಟ್ ಮೆಮೊರಿ ಈಸ್ ಫುಲ್, ಅಂದರೆ ಸ್ಟ್ಯಾಕ್ ಸಲುವಾಗಿ ನಾನು ಒಂದಿಷ್ಟು ಅಮೌಂಟ್ ಆಫ್ ಕಿಲೋಬೈಟ್ಸ್ ಆಫ್ ಮೆಮೊರಿ ನಾನು ಅಲೋಕೇಟ್ ಮಾಡಿರ್ತೇನೆ, ನಾನು ಇನ್ಸರ್ಟ್ ಮಾಡ್ತಾನೆ ಹೋಗ್ತೇನೆ. ಆವಾಗ ಅಲೋಕೇಟ್ ಆದಂಥ ಮೆಮೊರಿ ಫುಲ್ ಆಯಿತು ಅಂತಂದರೆ ಸ್ಟ್ಯಾಕಲ್ಲಿ ಪುಷ್ ಆಪ್ರೇಷನ್ ಮಾಡಲಿಕ್ಕೆ ಬರಲ್ಲ. ಪುಷ್ ಆಪ್ರೇಷನ್ ಅಂತಂದರೆ ಇನ್ಸರ್ಟಿಂಗ್ ಟು ಎಲಿಮೆಂಟ್ ಆರ್ ಆ್ಯಡಿಂಗ್ ಎ ನ್ಯೂ ಎಲಿಮೆಂಟ್ ಟು ದ ಟಾಪ್ ಆಫ್ ದ ಸ್ಟ್ಯಾಕ್. ಆ್ಯಂಡ್ ದ್ಯಾಟ್ ಕಂಡೀಷನ್ ಆರ್ ಸ್ಟೇಟಸ್ ಆಫ್ ದ ಸ್ಟ್ಯಾಕ್ ಈಸ್ ನೋನ್ ಆಸ್ ಸ್ಟ್ಯಾಕ್ ಓವರ್ಫ್ಲೋ. ಇಟ್ಸ್ ನೋನ್ ಆಸ್ ಓವರ್ಫ್ಲೋ. ಅದೇ ರೀತಿಯಲ್ಲಿ ಎಕ್ಸಿಸ್ಟಿಂಗ್ ಎಲಿಮೆಂಟನ್ನು ನಾನು ರಿಮೂವ್ ಮಾಡಬೇಕು. ವಾಟ್ ಎವರ್ ದ ಎಲಿಮೆಂಟ್ ಎಕ್ಸಿಸ್ಟ್ ಅಟ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಆರ್ identified pointed by the top pointer or top index, that is known as pop operation. So pop operation ಅಂದರೆ removal of an element from the top of the stack. ಇನ್ ಬಿಟ್ವೀನ್ ನಂತರ ಮಾಡ್ಲಿಕ್ಕೆ ಆಗೋದಿಲ್ವ ಅಂತಂತಲ್ಲ, ಮಾಡ್ಲಿಕ್ಕೆ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟ್ಯಾಕ್ ಅಂದರೆ ಏನು ಅನ್ನೋದನ್ನು ನಾವು ಮೊದಲೇ ಸ್ಪೆಸಿಫೈ ಮಾಡಿದ್ದೇವೆ. ದಟ್ ಈಸ್ ಇನ್ಸರ್ಟಿಂಗ್ ಆ್ಯಂಡ್ ಡಿಲೀಟಿಂಗ್ ಆಫ್ ದ ಎಲಿಮೆಂಟ್ ಓನ್ಲಿ ಅಟ್ ಒನ್ ಎಂಡ್, ಆ್ಯಂಡ್ ದ್ಯಾಟ್ ಎಂಡ್ is known as top of the stack. So it is always removing the element from the top of the stack, and that is called it is pop operation. ಪ್ರತಿ ಸಲ ನಾನು ಒಂದು ಎಲಿಮೆಂಟ್ ರಿಮೂವ್ ಮಾಡಿದೆ ಅಂತಂದರೆ ಸ್ಟ್ಯಾಕ್ ಟಾಪ್, the stack is decremented by one element and top index is decremented by 1. ಅಂದರೆ ಪಾಪ್ ಆಪರೇಷನ್ ಮಾಡಿದವಾಗ one element that is at the top will be removed. ಸೊ ಇದೇ ಥರ ನಾವು ಎಲ್ಲಿವರೆಗೆ ರಿಮೂವ್ ಮಾಡ್ಬೋದು, ಎಲ್ಲಿವರೆಗೆ ಸ್ಟ್ಯಾಕ್ ಖಾಲಿ ಆಗುತ್ತೋ ಅಲ್ಲಿವರೆಗೆ. ಅಂದರೆ ಆಲ್ ದ ಎಕ್ಸಿಸ್ಟಿಂಗ್ ಎಲಿಮೆಂಟ್ಸ್ ಹ್ಯಾಸ್ ಬೀನ್ ರಿಮೂವ್ಡ್, ದೆನ್ ಇಟ್ ಈಸ್ ನೋನ್ ಆಸ್ ಸ್ಟ್ಯಾಕ್ ಅಂಡರ್ ಫ್ಲೋ. ಸೊ ದಿಸ್ ದ ಕಂಡೀಷನ್ ಆರ್ ಸ್ಟೇಟಸ್ ಆಫ್ ದ ಸ್ಟ್ಯಾಕ್. ಸ್ಟ್ಯಾಕ್ ಅಂಡರ್ ಫ್ಲೋ ಅಂತಂದರೆ ಸ್ಟ್ಯಾಕ್ ಈಸ್ ಎಂಪ್ಟಿ.
stack is empty. Whereas in the stack overflow, that is stack is full. Stack is full R bar for any condition stack insertion is disabled ಅಥವಾ ಎನೇಬಲ್ ಮಾಡಿಲ್ಲ ಡಿಸೇಬಲ್ ಆಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸ್ಟ್ಯಾಕ್ ಈಸ್ ಓವರ್ಫ್ಲೋ ಅಂತ ಆಗುತ್ತೆ. ಸೊ ಇಫ್ ಇನ್ಸರ್ಷನ್ ಈಸ್ ನಾಟ್ ಪಾಸಿಬಲ್ ಟು ದ ಎಕ್ಸಿಸ್ಟಿಂಗ್ stack, it is known as stack overflow. If stack is empty, it is known as stack underflow. So this is the pictorial representation. ನೋಡ್ಕೊಳ್ಳಿ, ಪುಷ್ ಮಾಡಬೇಕಾದ್ರೆ ನಾನು ಇನ್ಸರ್ಟ್ ಮಾಡ್ತಾನೆ, ಪಾಪ್ ಅಂದರೆ ಎಲಿಮೆಂಟ್ ತೆಗಿತಾನೆ. So topmost element is identified by the top, and this can be an index value if it is made up by array. Array ಆಗಿದ್ರೆ ಇಂಡೆಕ್ಸ್ ವ್ಯಾಲ್ಯೂ ನಾನು ಇಲ್ಲಿ ಟಾಪ್ ಅನ್ನು ತೆಗೆದುಕೊಳ್ತಾ ಹೋಗ್ತಾನೆ. ಆ್ಯಂಡ್ ಹಿಯರ್ ಇಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ ಫಸ್ಟ್ ಇನ್ ಲಾಸ್ಟ್ ಔಟ್, ಫಸ್ಟ್ ಇನ್ ಲಾಸ್ಟ್ ಔಟ್ ಆರ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ದಿಸ್ ಇಸ್ ದ ಬಾಟಮ್, ಅಂದರೆ ಫಸ್ಟ್ ಎಲಿಮೆಂಟ್ ಯಾವುದಿರುತ್ತೋ ಅದು ಬಾಟಮ್ ಅಂತ ಆಗಿರುತ್ತೆ. And if there is no element, then index value will be minus ಅಥವಾ null value ಆಗಿರಬಹುದು. If the stack is implemented by linked list, then ಅಲ್ಲಿ top ಅನ್ನೋದು whichever the node is just inserted, that will be that node's address is stored. ಅದರಲ್ಲಿ ಟಾಪ್ ಪಾಯಿಂಟರ್ನಲ್ಲಿ ಅಡ್ರೆಸ್ ಸ್ಟೋರ್ ಮಾಡಿರ್ತಾನೆ. ಯಾವ ನೋಡನ್ನು ಈಗ ರೀಸೆಂಟಾಗಿ ನಾನು ಇನ್ಸರ್ಟ್ ಮಾಡಿರ್ತೀನೋ ದಟ್ ಈಸ್ ದ ಸ್ಟಾರ್ಟ್ ಪಾಯಿಂಟ್ ಇರುತ್ತೆ. ನಾವು ಲೈನಕ್ಸ್ ಲಿಂಕ್ಡ್ ಲಿಸ್ಟಲ್ಲಿ ಹೇಳ್ತೇವೆ, ಅದನ್ನು ಇಲ್ಲಿ ಟಾಪ್ ಅಂತ ತೆಗೆದುಕೊಳ್ತಾನೆ. ವೈಲ್ ಇನ್ಸರ್ಟಿಂಗ್ ಪುಷ್ ಐ ಹ್ಯಾವ್ ಟು ಪ್ರೊವೈಡ್ ಎ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಇನ್ಸರ್ಟ್ ವ್ಯಾಲ್ಯೂ 33, ದೆನ್ ಪುಷ್ 33 ಆರ್ಗ್ಯುಮೆಂಟ್ ಕೊಡಬೇಕಾಗುತ್ತೆ. ಸೊ ದೆನ್ ಆಫ್ಟರ್ ದಿಸ್ ಒನ್, ದೆನ್ ದ 7th ಎಲಿಮೆಂಟ್ ವಿಲ್ ಬಿ 33 ಆ್ಯಂಡ್ ದ ಟಾಪ್ ವಿಲ್ ಬಿ ಹಿಯರ್. ಹಿಯರ್ ಇಸ್ ಟಾಪ್. ಸೊ ನಾವು just one simple example. Assume that here is a stack of capacity 4 elements. 4 ಎಲಿಮೆಂಟನ್ನು ಇನ್ಸರ್ಟ್ ಮಾಡಲಿಕ್ಕಾಗುವಂಥ ಒಂದು ಸ್ಟ್ಯಾಕನ್ನು ಪ್ರಿಪೇರ್ ಮಾಡಿದ್ದೇವೆ. ಆ್ಯಂಡ್ ಸಿನ್ಸ್ ದ ಸ್ಟ್ಯಾಕ್ ಈಸ್ ಎಂಪ್ಟಿ, ಯಾವುದೇ ವ್ಯಾಲ್ಯೂನ ಇನ್ಸರ್ಟ್ ಮಾಡಿಲ್ಲ, ಸೊ ನಾವು ದ ಟಾಪ್ ಈಸ್ ಅಟ್ ಬಿಲೋ ದ ಫಸ್ಟ್ ಎಲಿಮೆಂಟ್ ಲೊಕೇಶನ್. ಇಟ್ಸ್ ಜಸ್ಟ್ ಇಮೇಜ್ನರಿ. ನಾವು ಅರೇ ಇಂಡೆಕ್ಸ್ ಆಗಿದ್ರೆ ಇದು -1 ಆಗಿರುತ್ತೆ. ದಿಸ್ ವಿಲ್ ಬಿ -1. ಸೊ ನಾವು ದ ಸ್ಟೇಟಸ್ ಆಫ್ ದ ಸ್ಟ್ಯಾಕ್ ಇಸ್ ಹಿಯರ್ ಇಸ್ ಸ್ಟ್ಯಾಕ್ ಅಂಡರ್ಫ್ಲೋ. Now I will perform the push operation with the value 10. Observe here is I am inserting a value 10 to the 1. So ಇಲ್ಲಿ method name ಕೆಳಗಡೆ ಇದೆ, actually push is here is. So push will become, this is push operation and value 10 is passed as an argument. So now the top is at the first location, the value here is. Likewise, push 28, it inserts another element value 28 and the top is shifted to recently inserted element. Now the top index value is incremented by 1. Likewise, push 84, now top is at the topmost element. ಈ ಲೊಕೇಶನ್ ಖಾಲಿ ಇರುತ್ತೆ, ಬಾಕಿ ಲೊಕೇಶನ್ ಖಾಲಿ ಇರುತ್ತೆ, ಅಲ್ಲಿ ಯಾವುದೇ ವ್ಯಾಲ್ಯೂ ಇರಲ್ಲ. ಸೊ ಹಾಗಾಗಿ ಟಾಪ್ ಈಸ್ ನೌ ಪಾಯಿಂಟಿಂಗ್ ಟು ದ ರೀಸೆಂಟ್ಲಿ ಇನ್ಸರ್ಟೆಡ್ ಎಲಿಮೆಂಟ್. Likewise, push 44. Now top is at the top element, that is 44. According to our earlier discussion, the capacity of the top area stack is here is only 4 integers. 4 integers ಮಾತ್ರ ನಾನು ಇನ್ಸರ್ಟ್ ಮಾಡ್ಬೋದು ಅಂತೇಳಿ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ನಾನು ಹೇಳ್ತಾ ಇದ್ದೇನೆ. ಕೇವಲ 4 ಅಲ್ಲ, ಅದು 1000 ಇರ್ಬೋದು, 10,000 ಇರ್ಬೋದು, ಅಥವಾ ಮಿಲಿಯನ್ ಅಥವಾ ಮೆಗಾನೂ ಇರ್ಬೋದು. ಅದಕ್ಕೆ ಇಂತಿಷ್ಟು ಇರಬೇಕಂತಿಂದ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಪ್ಯೂಟರ್ಸ್ ಆರ್ಕಿಟೆಕ್ಚರ್ಸ್ ಆ್ಯಂಡ್ ಸಪೋರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ನಾವು according to this configuration, stack is overflow. Status of the stack here is overflow ಅಂತಂದರೆ ಸ್ಟ್ಯಾಕ್ ಫುಲ್ ಆಯಿತು. ನಾನು ಮತ್ತೊಂದು ಪುಷ್ ಮಾಡಲಿಕ್ಕೆ ಹೋದ್ರೆ ನನಗೆ ಈ ಪುಷ್ ಆಪರೇಷನ್ ನಡೆಯೋದಿಲ್ಲ, ಯಾಕಂತಂದ್ರೆ ಆಲ್ರೆಡಿ ಸ್ಟ್ಯಾಕ್ ಫುಲ್ ಆಗಿರುತ್ತೆ. Now I will perform the operation pop. Observe that 4 is removed. Now top is comes down. Since there is a location is empty, when there is space is available for inserting a new element, then you can perform push operation once again. Observe here is now earlier 44 was there,
I removed it by performing pop operation. Now again I can do push operation by passing a value 15. So now 50 is at the top. If I perform push operation, that is not possible because the stack is at overflow condition. Now I will do pop operation. 50 has been removed from the stack and top is at 84. One place down bantu. Likewise, I will do perform pop operation until stack is empty. ಇದರ ನಂತರ ಮತ್ತೆ ನನಗೆ ಪಾಪ್ ಮಾಡ್ಲಿಕ್ಕೆ ಬರಲ್ಲ ಬಿಕಾಸ್ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂದರೆ ಸ್ಟ್ಯಾಕ್ ಈಸ್ ಎಂಪ್ಟಿ ಆಗಿರುತ್ತೆ. ಆವಾಗ ನನಗೆ ಪಾಪ್ ಆಪರೇಷನ್ ರಿಮೂವಲ್ ಆಪರೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. So this is some introduction to stack and stack operations, that is stack push and pop, and condition of the stack based on the number of elements. If it is completely filled, it is overflow, and if the stack is completely empty, then stack is underflow. So remaining topics will be covered in the next video class. Till then, thank you.